ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸವರಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪಬೇಕು ಅಂತಂದರೆ ಬೆಲ್ಲೈಕನ್ ಜೊತೆಗೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಿನಾಂಕ 15/2/2025 ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯಾದ್ಯಂತ ಯಾರೆಲ್ಲ 5ನೇ ತರಗತಿ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ರಿ, 6ನೇ ತರಗತಿ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ 6ನೇ ತರಗತಿಗೆ ಪ್ರವೇಶ ಪಡೆಯಲು ಬರೆದಿದ್ರಿ, ಅವರ ಒಂದು ರಿಸಲ್ಟು 14/3/2025 ಅಂದರೆ ನೀವು ಬರೆದಿರುವಂತಹದ್ದು ಎಲ್ಲ ವಿದ್ಯಾರ್ಥಿಗಳ ಒಂದು ರ್ಯಾಂಕ್ ಮತ್ತು ಅಂತಿಮ ಮೆರಿಟ್ ಪಟ್ಟಿಯನ್ನು ಕೆ ಅವರು ಬಿಡುಗಡೆ ಮಾಡಿದರು. ಆ ರ್ಯಾಂಕ್ ಅನುಗುಣವಾಗಿ ಮತ್ತು ನೀವು ಹಾಕಿರುವಂತಹ ಕೆಟಗಿರಿ ಮತ್ತು ಸ್ಪೆಷಲ್ ಕೆಟಗಿರಿ ಅನುಗುಣವಾಗಿ ಏನು ಮಾಡ್ತಾರೆ ಅಂತಂದರೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡುವಂಥದ್ದು. ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬಿಡ್ತೀವಿ ಅಂತೇಳಿ ಕೆ ಅವರು ಮಾಹಿತಿ ಪುಸ್ತಕದಲ್ಲಿ ನೀಡಿರುವಂಥದ್ದು ಅಂತ ಅಂದರೆ ಏಪ್ರಿಲ್ 2nd ವೀಕ್. ಈಗಾಗಲೇ ನಾವು ಏಪ್ರಿಲ್ 2nd ವೀಕಲ್ಲಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಸೊ ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವಂತಹ ವಿದ್ಯಾರ್ಥಿಗಳು ಅಂದರೆ ನಿಮಗೆ ಅತ್ಯುತ್ತಮವಾದಂತಹ ಸ್ಕೋರನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ನೀವು ಹಾಕಿರುವಂತಹ ಡಾಕ್ಯುಮೆಂಟ್ಸನ್ನೆಲ್ಲ ಚೆಕ್ ಮಾಡಿಕೊಂಡು ಡಾಕ್ಯುಮೆಂಟ್ಸನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಡ್ಮಿಷನ್ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಟ್ಟ ನಂತರ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಒಂದು ದಿನಾಂಕವನ್ನು ನೀಡ್ತಾರೆ. ಆ ದಿನಾಂಕದೊಳಗೆ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ. ತದನಂತರದಲ್ಲಿ ಏನಂತಂದರೆ ಭಾಳಷ್ಟು ಪೇರೆಂಟ್ಸು ಮತ್ತು ವಿದ್ಯಾರ್ಥಿಗಳು ಕಮೆಂಟ್ಸನ್ನು ಮಾಡಿ ಕೇಳ್ತಾ ಇದ್ರು, ನಮ್ಮ ಸ್ಕೋರ್ ಇಷ್ಟ ಆಗಿದೆ ಅಂತೇಳಿ. ನಾವು ಸಂಭವನೀಯವಾಗಿ ಆನ್ಸರನ್ನು ನೀಡಿದ್ದೀವಿ. ಕೆ ಅವರು ಬಿಟ್ಟ ತಕ್ಷಣ ನಿಮ್ಮ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಆಗಿರ್ಬೋದು, ಸೆಕೆಂಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಆಗಿರ್ಬೋದು, 3ನೇ ಸುತ್ತಿನ ಆಯ್ಕೆ ಪಟ್ಟಿ ಆಗಿರ್ಬೋದು, ಇದು ಕೂಡ ಫೈನಲ್ ಆಗಿರುತ್ತೆ. ಅಂದರೆ 3ನೇ ಸುತ್ತಿನ ಆಯ್ಕೆ ಪಟ್ಟಿಯವರೆಗೂ ಬಿಡ್ತೀವಿ ಅಂತೇಳಿ ಮಾಹಿತಿ ಪುಸ್ತಕದಲ್ಲಿ ಡೇಟನ್ನು ನೀಡಿದ್ದಾರೆ. ಸೊ ಅದರಲ್ಲಿ ಏನಾದರೂ ಸೀಟು ಉಳಿಕೆ ಕಂಡ್ರೆ 3ನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ನಿಮಗೆ ರೌಂಡ್ 4 ಅಂತ ಹೇಳ್ಬಿಡ್ತಾರೆ. ಓಕೆನಾ? ಅದರಿಂದ ನಿಮ್ಮ ಕಮೆಂಟ್ಸ್ಗಳಿಗೆ ನಾನು ಆನ್ಸರ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇದು ಸಂಭವನೀಯ ಆಗಿರುತ್ತೆ. ಭಾಳಷ್ಟು ಪೇರೆಂಟ್ಸು ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕಮೆಂಟ್ಸ್ ಮಾಡಿದ್ದಾರೆ. ನಾವೆಲ್ಲರಿಗೂ ಆನ್ಸರ್ ಮಾಡ್ತಾ ಬಂದಿದ್ದೀವಿ. ಸೊ ಆದ್ದರಿಂದ ನಿಮಗೂ ಕೂಡ ಅಂದರೆ ಕಮೆಂಟ್ಸನ್ನು ಮಾಡಿರುವಂತಹ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ ಆಗಿರ್ಬೋದು, ಅವರಿಗೂ ಕೂಡ ನಾವು ಆನ್ಸರನ್ನು ಮಾಡ್ತೀವಿ. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ. ಯಶಸ್ ಬಾಯ್ ಸಿಂಗಲ್ ಪೇರೆಂಟು 37 ಮಾರ್ಕ್ಸ್ B1 ಅಂತ ಹೇಳಿದೆ. ನಿಮಗೆ ಸ್ಪೆಷಲ್ ಕ್ಯಾಟಗರಿ ಅನ್ವಯ ಸಿಗುತ್ತೆ ಮೇಡಮ್. ಓಕೆನಾ? ಸ್ಪೆಷಲ್ ಕ್ಯಾಟಗರಿ ಅನ್ವಯ ಸಿಗುತ್ತೆ. ಓಕೆ. ನೆಕ್ಸ್ಟು ರಾಯಚೂರು ಮಾರ್ಕ್ಸ್ C2 43 ಮಾರ್ಕ್ಸು 74,000. ಅಂದರೆ ಇದು 3rd ರೌಂಡ್ವರೆಗೂ ವೇಟ್ ಮಾಡಬೇಕಾಗುತ್ತೆ. ಓಕೆನಾ? ಯಾಕಂದರೆ ಜಿಲ್ಲಾ ಅನುಸಾರವಾಗಿ ಕಾಂಪಿಟೇಷನ್ ಇರೋದ್ರಿಂದ ಭಾಳಷ್ಟು ಕಾಂಪಿಟೇಷನ್ ಇದೆ. ಅದರಿಂದ ಏನಂತ ಅಂದರೆ ಲಾಸ್ಟ್ವರೆಗೂ ವೇಟ್ ಮಾಡಬೇಕು. ರೌಂಡ್ 4ವರೆಗೂ ವೇಟ್ ಮಾಡಬೇಕು. ಒಂದೊಂದು ಸಲ 3rd ರೌಂಡಲ್ಲಿ ನಿಮಗೆ ಸೀಟು ಉಳಿಕೆ ಆದರೆ ರೌಂಡ್ 4ಅನ್ನು ಬಿಟ್ಟಿದ್ದಾರೆ. ಚಿತ್ರದುರ್ಗ 3rd A ಮಾರ್ಕ್ಸು 50 ರ್ಯಾಂಕ್ ಆಗುತ್ತಾ? 3rd ರೌಂಡಲ್ಲಿ ಸೀಟ್ ಸಿಗುವಂಥದ್ದು. ಐ ಆಮ್ ಸಿಂಗಲ್ ಪೇರೆಂಟು, ಮಗಳು B1 ವರ್ಷನ್ 20. ಅಂದರೆ ನಿಮಗೆ 27 ಮಾರ್ಕ್ಸ್ ಆದರೂ ಕೂಡ ನಿಮಗೆ ಸ್ಪೆಷಲ್ ಕ್ಯಾಟಗರಿ ಅಥವಾ ಕ್ಯಾಟಗರಿ ಅನ್ವಯ ನಿಮಗೆ ಸೀಟ್ ಸಿಗುವಂಥದ್ದು. ಓಕೆನಾ? ಬೆಳಗಾಮು 14,100 ಸೆಕೆಂಡ್ ರೌಂಡ್ ಇಲ್ಲ 3rd ರೌಂಡಲ್ಲಿ ಸಿಗುತ್ತೆ. $54 ಮಾರ್ಕ್ಸ್ 3rd B ನಮ್ಮದು ಬೆಳಗಾವಿ ಸೀಟ್ ಸಿಗುತ್ತಾ ಅಂತ ಹೇಳಿ ಕೇಳ್ತಿದ್ರೆ ಸಿಗುತ್ತೆ. 3rd ರೌಂಡಲ್ಲಿ ಸಿಗುವಂಥದ್ದು. 83 ಮಾರ್ಕ್ಸ್ 1975ನೇ ರ್ಯಾಂಕಿಂಗು 3rd A ಕ್ಯಾಟಗರಿ, ವಿಜಯಪುರ ಜಿಲ್ಲೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ರೌಂಡಲ್ಲೇ ಸಿಗುವಂಥದ್ದು. 35 ಮಾರ್ಕ್ಸ್ ಅಂದರೆ 3rd ರೌಂಡ್ವರೆಗೂ ವೇಟ್ ಮಾಡಬೇಕು. ಓಕೆನಾ? ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು 80 ಅಂತ ಹೇಳ್ತಿದ್ರೆ ಫಸ್ಟ್ ರೌಂಡಲ್ಲಿ ಸಿಗ್ತದೆ. ಓಕೆನಾ? ಇದಿಷ್ಟು ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ.